ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ನಿಗೂಢ ಕಥೆಗಳಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಹೇಳ್ತಾ ಇರೋದು ಕೇವಲ ಒಂದೇ ಒಂದು ಕತೆ. ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ನಾನು ಹೇಳ್ತಾ ಇರುವಂಥ ಕತೆನ ನಮ್ಮ ಸಬ್ಸ್ಕ್ರೈಬರ್ ಶೇರ್ ಮಾಡಿಕೊಂಡ್ರು. ಇದು ಅವರ ಸ್ವಂತ ತಂಗಿಗೆ ಆಗಿರುವಂಥ ರಿಯಲ್ ಲೈಫ್ ಇನ್ಸಿಡೆಂಟ್. ತಡ ಮಾಡೋದು ಬೇಡ, ಈ ನಿಗೂಢ ಕತೆನ ಶುರು ಮಾಡೇ ಬಿಡೋಣ. ನಮ್ಮ ಸಬ್ಸ್ಕ್ರೈಬರ್ ಅವರ ತಂಗಿ ಹೆಸರು ಗಾನವಿ. ಇವಳು ಸೈನ್ಸ್ ಸ್ಟೂಡೆಂಟ್ ಆಗಿರ್ತಾಳೆ. ಸೈನ್ಸಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾಳೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಾರ್ಟಿಕಲ್ಚರ್ ಬ್ಯಾಕ್ಗ್ರೌಂಡ್ ಅಂತ ಅಂದ್ರೇ ನಾವು ಗಿಡಗಳ ಬಗ್ಗೆ, ಹಣ್ಣುಗಳ ಬಗ್ಗೆ, ತರಕಾರಿಗಳ ಬಗ್ಗೆ, ಮಣ್ಣಿನ ಫಲವತ್ತತೆ ಬಗ್ಗೆ ರಿಸರ್ಚ್ ಮಾಡಬೇಕು. ಈ ಬ್ಯಾಕ್ಗ್ರೌಂಡ್ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿರುತ್ತೆ. ಸೊ ಅದೇ ರೀತಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಹೇಗೆ ವರ್ಕ್ ಮಾಡ್ತಾರೆ ಅಂತಂದರೆ, ಇವರು ಕಾಲೇಜಿಂದ ಬೇರೆ ಬೇರೆ ಜಾಗಗಳಿಗೆ, ಅಂದರೆ ದೇಶದ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅಲ್ಲಿನ ಮಣ್ಣಿನ ಬಗ್ಗೆ, ಮಣ್ಣಿನ ಫಲವತ್ತತೆ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಅದೇ ರೀತಿ ಗಾನವಿ ಅವರ ಕಾಲೇಜಿಗೆ ಕೂಡ ಹಲವಾರು ಭಾಗಗಳಿಗೆ ವಿಸಿಟ್ನ ಆರ್ಗನೈಸ್ ಮಾಡಿರುತ್ತೆ. ಇವರು ಕರ್ನಾಟಕದ ಒಂದು ಜಾಗಕ್ಕೂ ಕೂಡ ಹೋಗ್ತಾರೆ. ಆ ಜಾಗ ಯಾವುದು ಅಂತಂದ್ರೆ, ಪ್ರಕೃತಿ ಸೌಂದರ್ಯದಿಂದ ತುಂಬಾ ಮನೋಹರವಾಗಿ ಕಾಣುವಂತ ಕರ್ನಾಟಕದ ಹೈಯೆಸ್ಟ್ ಮೌಂಟೇನ್ ಪೀಕ್ ಇರುವಂತ ಜಾಗ ಇಂದ ಆರ್ಗನೈಸ್ ಮಾಡಿ ಒಂದು TTM ಮುಖಾಂತರ ಇವ್ರನ್ನ ಕರ್ಕೊಂಡ್ ಬರ್ತಾರೆ. ಇದು ಕೇವಲ ಒಂದೇ ಒಂದು ದಿನದ ರಿಸರ್ಚ್ ಆಗಿರೋದಿಲ್ಲ. ಇದು ಒಂದು 4-5 ದಿನಗಳ ಪ್ರಾಜೆಕ್ಟ್ ವರ್ಕ್ ಆಗಿರುತ್ತೆ. ಹೋದ್ಮೇಲೆ ಒಂದು ಸೇಫೆಸ್ಟ್ ಜಾಗದಲ್ಲಿ ಒಂದು ಬೌಂಡ್ರಿಯನ್ನ ಹಾಕ್ತಾರೆ. ಆ ಬೌಂಡ್ರಿ ಒಳಗೆ ಇವ್ರಿಗೆ ಒಂದಷ್ಟು ಜಾಗಗಳನ್ನ ಕೊಟ್ಟು ಆ ಜಾಗಗಳಿಗೆ ಸ್ಟೂಡೆಂಟ್ಸ್ಗಳನ್ನ ಗ್ರೂಪ್ ಆಗಿ ಕಳಿಸಿ ಅವರು ರಿಸರ್ಚ್ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ಅವರ ರಿಸರ್ಚ್ನ ಟೀಚರ್ಸ್ಗಳಿಗೆ ಸಬ್ಮಿಟ್ ಮಾಡಬೇಕು. ಸೊ 5 ಜನರನ್ನ ಗ್ರೂಪ್ ಮಾಡಿರ್ತಾರೆ. ಅದೇ ರೀತಿ ಗಾನವಿ ಇದ್ದಂಥ ಗ್ರೂಪಲ್ಲಿ ಇನ್ನುಳಿದ 4 ಜನ ಯಾರ್ಯಾರು ಅಂತಂದರೆ ಸಿಂಧು, ಪಾವನಿ, ನಂದಿನಿ ಹಾಗೆ ವಂದಿತಾ. ಕಾಲೇಜ್ ಮ್ಯಾನೇಜ್ಮೆಂಟ್ ಮುಂಚೆನೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿರುತ್ತೆ. ಇಲ್ಲಿ ಪಾಳು ಬಿದ್ದಿರೋ ಮನೆಗಳಿವೆ, ಊರಿಗೂರೇ ಪಾಳು ಬಿದ್ದಿದೆ. ಸೊ ಸೇಫಾಗಿ ಇವ್ರು ಕೊಟ್ಟಿರುವಂಥ ಬೌಂಡ್ರಿ ಒಳಗೇನೆ ಇವರ ರಿಸರ್ಚ್ಗಳನ್ನು ಮುಗಿಸ್ಬೇಕು ಅನ್ನೋದು ಕಾಲೇಜ್ ಅವರ ಪ್ಲ್ಯಾನಿಂಗ್ ಆಗಿರುತ್ತೆ. ಅದೇ ರೀತಿ ಗುಂಪುಗಳನ್ನು ವಿಂಗಡಣೆ ಮಾಡಿ ಇವ್ರುಗಳನ್ನು ಕಳಿಸ್ತಾರೆ. ಗಾನವಿ ಅವರ ತಂಡ ಕೂಡ ಒಂದು ಬೆಟ್ಟದ ಕಡೆಗೆ ಹೋಗ್ತಾರೆ. ಆ ಬೆಟ್ಟದ ಕಡೆಗೆ ಹೋಗಬೇಕಾದ್ರೆ ಪಾಳು ಬಿದ್ದಿರೋ ಮನೆಗಳು ಕೂಡ ಕಾಣುತ್ತೆ. ಸೊ ಇವರು ಮಣ್ಣಿನ ಫಲವತ್ತತೆ ಬಗ್ಗೆ ಇವ್ರಿಗೆ ಬೇಕಾದಂಥ ರಿಸರ್ಚ್ಗಳನ್ನು ಮಾಡಿಕೊಂಡು ಅದರ ಬಗ್ಗೆ ನೋಟ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಪಾಳು ಬಿದ್ದಿರೋ ಮನೆ ಕಾಣುತ್ತೆ. ಗಾನವಿ ತುಂಬ ಧೈರ್ಯ ಮಾಡಿ ಪಾಳು ಬಿದ್ದಿರೋ ಮನೆ ಒಳಗೆ ಹೋಗ್ತಾಳೆ. ಊರಿಗೂರೇ ಯಾಕೆ ಖಾಲಿ ಆಯಿತು ಅನ್ನೋದ್ರ ಬಗ್ಗೆ ನಿಮ್ಮೆಲ್ರಿಗೂ ವಿಷಯ ಗೊತ್ತಿದೆ. ತುಂಬ ಚೆನ್ನಾಗಿದ್ದಂಥ ಊರು ಒಂದಿನ ಖಾಲಿ ಆಗುತ್ತೆ. ಖಾಲಿ ಆದಮೇಲೆ ಅಲ್ಲಿ ಯಾರೂ ಉಳಿಯುವಂಥ ಪ್ರಯತ್ನ ಕೂಡ ಪಡಲ್ಲ. ಎಲ್ಲೋ ಒಂದೊಂದು ಕಡೆ ಒಂದಷ್ಟು ಜನ ಉಳ್ಕೋತಾರೆ. ಬಟ್ ಆಲ್ಸೋ ಮ್ಯಾಕ್ಸಿಮಮ್ ಆ ಊರಲ್ಲಿದ್ದಂಥ ಜನರೆಲ್ಲರೂ ಕೂಡ ಖಾಲಿಯಾಗಿ ಹೋಗ್ತಾರೆ. ಇಲ್ಲೇ ವಿಷಯ ಇರೋದು, ಒಂದು ಊರೇ ಪಾಳ್ಬಿತ್ತು ಅಂತಂದರೆ ಅಲ್ಲಿ ನೆಗೆಟಿವ್ ಎನರ್ಜೀಸ್ಗಳು ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಅಲ್ಲಿನ ಸುತ್ತಮುತ್ತ ಇರೋ ಜನರು ಹೇಳೋವಂಥ ವಿಷಯ. ಕತೆ ಒಂದಲ್ಲ ಎರಡಲ್ಲ, ಹಲವಾರು ಕತೆಗಳಿದೆ. ಅದು ಬಿಟ್ಟರೆ ಕುದುರೆಮುಖ ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಅಲ್ಲಿರುವಂಥ ಬೆಟ್ಟಗಳು, ಅಲ್ಲಿರುವಂಥ ಪ್ರಕೃತಿ, ಅಲ್ಲಿರುವಂಥ ಪ್ರಾಣಿಗಳು ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಟೂರಿಸ್ಟ್ಗಳಾಗಿ ನಾವು ಅಲ್ಲಿನ ಜಾಗವನ್ನು ಎಂಜಾಯ್ ಮಾಡಬೇಕು. ಅಲ್ಲಿ ಹೋಗಿ ಒಂದಷ್ಟು ಕಾಲ ಕಳೆದು ಪ್ರಕೃತಿ ಸೌಂದರ್ಯವನ್ನು ಎಂಜಾಯ್ ಮಾಡಬೇಕು. ಅದು ಬಿಟ್ಟು ನಾವೇನಾದರೂ ಬೇರೆ ಬೇರೆ ವಿಷಯನ ಕೆದ್ಕೋದಕ್ಕೆ ಹೋಗ್ತೀವಿ ಅಂದರೆ ಆ ಜಾಗ ಎಂಥದೇ ಇರಲಿ ಅಲ್ಲಿ ನಮಗೆ ನೆಗೆಟಿವ್ ಫೀಲ್ ಆಗೇ ಆಗುತ್ತೆ. ಗಾನವಿ ಅವ್ರ ತಂಡ ಆ ಪಾಳು ಬಿದ್ದಿರೋ ಮನೆಗೆ ಹೋದ್ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಬೇಡ ಕಣೆ, ನನಗೆ ಯಾಕೋ ಭಯ ಆಗ್ತಿದೆ, ಬಾ ಪ್ಲೀಸ್ ಹೊರಗಡೆ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಆದರೆ ಗಾನವಿ ಸ್ವಲ್ಪ ಬೋಲ್ಡ್ ಹುಡುಗಿ. ಇಂಥ ವಿಷಯಗಳಲ್ಲಿ ಅವಳು ಎದುರ್ಕೊಳ್ತಿರ್ಲಿಲ್ಲ. ಈ ದೇವ ಭೂತ ಅನ್ನೋ ವಿಷಯದಲ್ಲಿ ಅವಳಿಗೆ ನಂಬಿಕೆ ಇರಲಿಲ್ಲ. ಅದೇ ರೀತಿಯಾದ ಯೂಟ್ಯೂಬಲ್ಲಿರುವಂಥ ಇಂಟರ್ವ್ಯೂಸ್ಗಳನ್ನು ನೋಡಿ ಇವಳು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ, ಇದೆಲ್ಲ ಕೇವಲ ಮೈಂಡ್ ಗೇಮ್ ಅಂತ. ಸೊ ಈ ಥರ ಮೈಂಡ್ ಸೆಟ್ ಇಟ್ಕೊಂಡಿರುವಂಥ ಹುಡುಗಿಗೆ ಯಾವುದೇ ರೀತಿ ಭಯ ಆಗೋದಿಲ್ಲ. ಬಟ್ ಅವಳ ಜೊತೆ ಇದ್ದಂಥ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಭಯ ಆಗ್ತಿರುತ್ತೆ. ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡ್ತಿದ್ದಾರೆ ಅಂತ ಆ ಮನೆಯಿಂದ ಹೊರಗಡೆ ಬರ್ತಾರೆ. ಆ ಮನೆಯಿಂದ ಹೊರಗಡೆ ಬಂದಾಗ ಆ ಮನೆ ಹಿಂದೆನೇ ಒಂದು ಬಾವಿ ಇರುತ್ತೆ. ಆ ಬಾವಿಲಿ ಇಣಕ್ಕೆ ನೋಡಿದಾಗ ಅದರಲ್ಲಿ ನೀರಿರಲ್ಲ. ಆ ಬಾವಿ ಹತ್ರ ಒಂದು ಗೊಂಬೆ ಇರುತ್ತೆ. ಅದು ನೋಡಿ ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಹಾಗೆ ಆ ಗೊಂಬೆ ಹೊಸದಾಗಿ ಕೂಡ ಇರುತ್ತೆ. ಅಂದರೆ ರೀಸೆಂಟ್ಲಿ ಯಾರೋ ಅದನ್ನು ತೊಗೊಂಬಂದು ಹಾಕಿದ್ದಾರೆ ಅನ್ನೋ ರೀತಿ ಕಾಣಿಸುತ್ತೆ. ಅದ್ರ ಬಗ್ಗೆನೇ ಮಾತಾಡ್ತಾ ಹಾಗೆ ಕೆಳಗಡೆ ನೋಡಿದಾಗ ಗಾನವಿ ಕಾಲ ಹತ್ರ ಒಂದು ಬೆಳ್ಳಿ ರಿಂಗ್ ಸಿಗುತ್ತೆ. ಇವಳು ಅದನ್ನು ತಗೊತಾಳೆ. ಹಾಗೆ ಅವಳ ಫ್ರೆಂಡ್ಗೂ ಕೂಡ ಒಂದು ಬೆಳ್ಳಿ ಕಾಲುಂಗ್ರ ಹಾಗೆ ಕಾಲ್ಗೆಜ್ಜೆ ಕೂಡ ಸಿಗುತ್ತೆ.
ಇದನ್ನ ನೋಡಿದಂಥ 3 ಜನ ಸ್ನೇಹಿತರು, ಬೇಡ ಕಣೆ ಇದನ್ನೆಲ್ಲ ಮುಟ್ಟೋದು ಸರಿಯಲ್ಲ, ಸುಮ್ಮನೆ ದೆವ್ವ ಎಲ್ಲ ಇರುತ್ತೆ, ಇದನ್ನ ಇಲ್ಲೇ ಬಿಸಾಕಿ ಬನ್ನಿ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಅವಳ ಗ್ರೂಪಲ್ಲಿ ಸಿಂಧು ಅನ್ನೋ ಹುಡುಗಿ ಅಂತೂ ತುಂಬಾನೇ ಹೆದರ್ಕೊಂಡಿರ್ತಾಳೆ. ಅದಕ್ಕೆ ಗಾನವಿ ಹೇಳ್ತಾಳೆ, ಇಲ್ಲಿ ದೆವ್ವ ಅನ್ನೋದೆಲ್ಲ ಏನೂ ಇಲ್ಲ, ಇದು ಜಸ್ಟ್ ಒಂದು ಬೆಳ್ಳಿ ದಿನೋ ಸಿಕ್ಕಿದೆ, ಇದನ್ನ ಹೋಗಿ ಏನಾದರೂ ಮಾರಿದ್ರೆ ಅಟ್ಲೀಸ್ಟ್ ಒಂದು 2000 ಸಿಗುತ್ತೆ ಅಂತ ಹೇಳ್ತಾಳೆ. ಇವರಿಬ್ರು ಕೈಯಲ್ಲಿ ಬೆಳ್ಳಿ ವಸ್ತುಗಳನ್ನ ಇಟ್ಕೊಂಡಿದ್ದಾಗ ಒಬ್ಳು ಫ್ರೆಂಡು, ಹೇ ದೆವ್ವ ಬಾ ಇವರಿಬ್ರನ್ನ ಹಿಡ್ಕೊಂಡು ಹೋಗ್ಬಿಡು ಅಂತ ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಅವರೆಲ್ಲ ನಕ್ಕೊಂಡು ವಾಪಸ್ ಬರ್ತಾರೆ. ರಿಟರ್ನ್ ಬಂದಮೇಲೆ ಅವ್ರು ನೋಟ್ ಮಾಡ್ಕೊಂಡು ಬಂದಿರುವಂಥ ಇನ್ಫಾರ್ಮೇಷನ್ನ ಟೀಚರ್ಗೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಾದ್ಮೇಲೆ ಕಾಲೇಜ್ ಡಿಪಾರ್ಟ್ಮೆಂಟ್ ಇವ್ರಿಗೆ ಒಂದು ಲಾಡ್ಜ್ನ ಬುಕ್ ಮಾಡಿರುತ್ತೆ. ಇಲ್ಲಿವರೆಗೂ ಎಲ್ಲ ನಾರ್ಮಲ್ ಆಗಿ ಇರುತ್ತೆ. ಇವರೆಲ್ಲರೂ ಊಟ ಮಾಡಿ ಹೋಗಿ ಮಲ್ಕೋತಾರೆ. ಗಾನವಿ ಮತ್ತು ಅವ್ರ ಫ್ರೆಂಡ್ ಪಾವನಿ, ಅಂದರೆ ಬೆಳ್ಳಿ ವಸ್ತುಗಳನ್ನು ಯಾರಿಬ್ರು ತೊಗೊಂಬಂದಿದ್ರೋ ಅವರಿಬ್ರಿಗೂ ಕೂಡ ಒಂದೇ ರೀತಿಯಾದ ಕನಸು ಬರುತ್ತೆ. ಅವರಿಬ್ರು ಕನಸಲ್ಲಿ ಏನು ಬಂತು ಅಂತಂದರೆ, ಪಾವನಿ ಮತ್ತು ಗಾನವಿ ಆ ಬೆಳ್ಳಿ ಚೈನ್ ಸಿಕ್ಕಂಥ ಜಾಗಕ್ಕೆ ಹೋಗಿರ್ತಾರೆ. ಅಲ್ಲಿ ಅದೇ ಬಾವಿ ಹತ್ರ ನಿಂತ್ಕೊಂಡಿರ್ಬೇಕಾದ್ರೆ ಬಾವಿಯಿಂದ ಒಂದು ಧ್ವನಿ ಕೇಳಿಸೋದಕ್ಕೆ ಶುರುವಾಗುತ್ತೆ. ಆ ಬಾವಿಯಿಂದ ಬಂದಂಥ ಧ್ವನಿ ಎಷ್ಟು ವಿಚಿತ್ರವಾಗಿತ್ತು ಅಂತಂದರೆ, ಗಾನವಿ ಕನಸಲ್ಲಿ ಪಾವನಿ ಬಾವಿಯೊಳಗಿಂದ ಗಾನವಿ ಅಂತ ಕೂಗೋ ರೀತಿ ಕೇಳಿಸಿರತ್ತೆ. ಅದೇ ರೀತಿ ಪಾವನಿ ಕನಸಲ್ಲಿ ಗಾನವಿ ಆ ಬಾವಿಯೊಳಗಿಂದ ಪಾವನಿ ಅಂತ ಕೂಗೋ ರೀತಿ ಕೇಳಿಸಿರತ್ತೆ. ಜೊತೆಲೇ ಮಲ್ಕೊಂಡಿದ್ದವ್ರಿಗೆ ಒಂದೇ ಸಲಕ್ಕೆ ಎಚ್ಚರ ಆಗತ್ತೆ. ಗಾನವಿ ಪಾವನಿನ ಕೇಳ್ತಾಳೆ, ಯಾಕೆ ಏನಾಯಿತು ಅಂತ. ಅದಕ್ಕೆ ಪಾವನಿ ಹೇಳ್ತಾಳೆ, ಒಂದು ಕೆಟ್ಟ ಕನಸು ಬಿತ್ತು ಕಣೆ ಅಂತ. ನೀನು ಯಾಕೆ ಎದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಗಾನವಿ ಕೂಡ ಹೇಳ್ತಾಳೆ, ನನಗೂ ಕೂಡ ಒಂದು ಕೆಟ್ಟ ಕನಸು ಬಿತ್ತು ಅಂತ. ಆದರೆ ವಿಚಿತ್ರ ಏನು ಅಂತಂದರೆ, ಇವರಿಬ್ರಿಗೂ ಒಂದೇ ರೀತಿ ಕನಸು ಬಿತ್ತಿರುತ್ತೆ. ಇದನ್ನು ಇವರು ಡಿಸ್ಕಸ್ ಮಾಡ್ಕೊಂಡಾಗ ಆ್ಯಕ್ಚುಲಿ ಇವ್ರಿಗೆ ಭಯ ಆಗೋದಕ್ಕೆ ಶುರು ಆಗುತ್ತೆ. ಪಾವನಿ ಭಯದಿಂದ, ಸಿಂಧು ಹೇಳ್ದಂಗೆ ಆಗ್ತಿದೆ ಕಣೆ, ಇದು ಯಾಕೋ ದೆವ್ವನೇ ಅಂತ ಅನಿಸ್ತಿದೆ ನನಗೆ ಅಂತ ಹೇಳ್ತಾಳೆ. ಅದಕ್ಕೆ ಗಾನವಿ ಹೇಳ್ತಾಳೆ, ಸಿಂಧು ದೆವ್ವದ ವಿಷಯ ತೆಗ್ದಿರೋದಕ್ಕೇನೆ ಆ್ಯಕ್ಚುಲಿ ನಮಗೆ ಅದೇ ರೀತಿ ಕನಸು ಬಂದಿರೋದು, ಸುಮ್ಮನೆ ಇದೆಲ್ಲ ಏನೂ ಇಲ್ಲ, ಹೋಗಿ ಮಲ್ಕೊಳ್ಳೋಣ ಅಂತ ಇಬ್ಬರು ಹೋಗಿ ಮಲ್ಕೋತಾರೆ. 2ನೇ ದಿನ ಬೆಳಗ್ಗೆ ಮತ್ತೆ ಟೀಚರ್ಸ್ಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಇವ್ರನ್ನ ಗ್ರೂಪ್ ಮಾಡಿ ಮತ್ತೆ ಕಳಿಸ್ತಾರೆ. ಒಂದ್ಸಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವು ಅಲರ್ಟ್ ಆಗಬೇಕು. ಬಟ್ ಗಾನವಿ ಮತ್ತೆ ಪಾವನಿನ ಕರೀತಾಳೆ, ಬಾರೆ ಮತ್ತೇನಾದರೂ ಸಿಗ್ಬೋದು, ಆ ಬಾವಿ ಹತ್ರ ಹೋಗಿ ನೋಡೋಣ ಅಂತ. ಬಟ್ ಈ ಸಲ ಪಾವನಿ ಬರೋದಕ್ಕೆ ರೆಡಿ ಇರೋದಿಲ್ಲ. ಅದೇ ಕಾರಣಕ್ಕೆ ಅವತ್ತು ಗಾನವಿ ಒಬ್ಳು ಆ ಬಾವಿ ಹತ್ರ ಹೋಗ್ತಾಳೆ. ಇವಳಿಗೆ ಯಾಕೆಷ್ಟು ಧೈರ್ಯ ಅಂತ ಗೊತ್ತಿಲ್ಲ. ಒಬ್ಳೆ ಆ ಬಾವಿ ಹತ್ರ ಹೋಗಿ ಆ ಬಾವಿನ ಸುತ್ತ ಹಾಕಬೇಕಾದ್ರೆ ಇವಳಿಗೆ ಇನ್ನೊಂದು ಕಾಲ್ಗೆಜ್ಜೆ ಸಿಗುತ್ತೆ. ಫಸ್ಟ್ ಟೈಮ್ ಪಾವನಿಗೆ 1 ಕಾಲ್ಗೆಜ್ಜೆ ಸಿಕ್ಕಿತ್ತು, ಅದ್ರ ಜೋಡಿ ಗೆಜ್ಜೆ ಇವಳಿಗೆ ಸಿಗುತ್ತೆ. ಅವತ್ತು ಸಂಜೆ ಗಾನವಿ ಇನ್ನೊಂದು ಗೆಜ್ಜೆನ ಎತ್ಕೊಂಡೋಗಿ ಅವಳ ಬ್ಯಾಗಲ್ಲಿ ಇಡ್ತಾಳೆ. ಪಾವನಿ ಜೊತೆ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ. ನೀನು ಬಂದಿದ್ರೆ ನಿನ್ಗೂ ಸಿಕ್ತಿತ್ತು ಅಂತ ಮಾತಾಡ್ಕೊಂಡು ಇಬ್ರು ಮಲ್ಕೋತಾರೆ. 2ನೇ ದಿನ ರಾತ್ರಿನೂ ಕೂಡ ಇವರಿಬ್ರಿಗೂ ಮತ್ತೆ ಅದೇ ರೀತಿ ಕನಸು ಬರುತ್ತೆ. ಇಬ್ರಿಗೂ ಎಚ್ಚರ ಆಗತ್ತೆ. ಎಚ್ಚರ ಆದಾಗ ಪಾವನಿಗಂತೂ ಕಂಪ್ಲೀಟ್ಲಿ ಭಯ ಆಗ್ಬಿಟ್ಟಿರುತ್ತೆ. ಆದರೂ ಗಾನವಿ ಇದನ್ನ ಅಕ್ಸೆಪ್ಟೇ ಮಾಡೋದಕ್ಕೆ ರೆಡಿ ಇರಲ್ಲ. ಪಾವನಿ ಹೇಳ್ತಾಳೆ, ಬೇಡ ಕಣೆ, ಈ ಥರ ರಿಸ್ಕ್ ಯಾಕೆ, ಸುಮ್ಮನೆ ಹೋಗ್ಬಿಟ್ಟು ಅದನ್ನು ವಾಪಸ್ ಅಲ್ಲೇ ಇಟ್ಬಿಟ್ಟು ಬಂದ್ಬಿಡೋಣ, ಸುಮ್ಮನೆ ನಮಗಿದೆಲ್ಲ ಬೇಡ ಕಣೆ ಅಂತ ಹೇಳ್ತಾಳೆ. ಆಗಲೂ ಗಾನವಿ ಅರ್ಥ ಮಾಡ್ಕೊಳ್ಳಲ್ಲ. ಸಿಚುವೇಶನ್ ತುಂಬಾ ವರ್ಸ್ಟ್ ಆಗೋದು ಇಲ್ಲಿಂದ. ಇವರಿಬ್ರಿಗೂ ಎಚ್ಚರ ಆಗಿತ್ತಲ್ವ, ಸೊ ಫೇಸ್ ವಾಶ್ ಮಾಡ್ಕೊಂಡು ಬರೋಣ ಅಂತ ವಾಶ್ರೂಮ್ಗೆ ಹೋಗಿ ಬಂದು ಮಲ್ಕೋತಾರೆ. ಮಲ್ಗಿರುವಾಗ ಇವರಿಬ್ರಿಗೂ ಕೂಡ ಗೆಜ್ಜೆ ಸದ್ದುಗಳು ಕೇಳೋದಕ್ಕೆ ಶುರು ಆಗುತ್ತೆ. ಹೊರಗಡೆ ಎಲ್ಲೋ ದೂರದಲ್ಲಿ ಒಂದು ಹೆಂಗಸು ಅಳ್ತಾ ಇರೋ ರೀತಿ ಕೇಳೋದಕ್ಕೆ ಶುರು ಆಗುತ್ತೆ. ಈ ಥರ ಧ್ವನಿ ಶಬ್ದಗಳೆಲ್ಲ ಬಂದಾಗ ಗಾನವಿ ಎಕ್ಸೈಟ್ ಆಗಿ ಪಾವನಿನೂ ಕರ್ಕೊಂಡು ಡೋರ್ ತೆಗೆದು ಹೊರಗಡೆ ಹೋಗಿ ನೋಡ್ತಾರೆ. ಹೊರಗಡೆ ಹೋಗಿ ನೋಡಿದಾಗ ದೂರದಲ್ಲಿ ಒಂದು ಆಕೃತಿ ಇರುತ್ತೆ. ಇವ್ರಿಗೆ ತುಂಬ ಹೆದರಿಕೆ ಆಗಿಬಿಡುತ್ತೆ. ಇವರು ಹಿಂದೆ ಹೆಜ್ಜೆ ಇಡ್ತಾ ಇರ್ತಾರೆ. ಹೆಜ್ಜೆ ಇಡ್ತಾ ಇದ್ದಂಗೆ ಆ ಆಕೃತಿ ಇವ್ರನ್ನ ಫಾಲೋ ಮಾಡೋ ರೀತಿ ಅನುಭವ ಆಗುತ್ತೆ. ಬೇಗ ರೂಮ್ ಒಳಗೆ ಓಡ್ ಬಂದು ಇವರು ಜೋರಾಗಿ ಡೋರ್ ಹಾಕ್ತಾರೆ. ರೂಮ್ ಒಳಗೆ ಹೋಗಿ ಇಬ್ಬರು ಮಲ್ಕೋತಾರೆ. ಈ ಸಲ ಅಂತೂ ಇಬ್ರಿಗೂ ತುಂಬಾ ಭಯ ಶುರು ಆಗಿರುತ್ತೆ. ಇವರು ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಇಬ್ಬರು ಹೆದರ್ಕೊಂಡು ಮಲ್ಕೊಂಡಿರ್ತಾರೆ. ಮಲ್ಕೊಂಡಿರ್ಬೇಕಾದ್ರೆ ಇವ್ರಿಗೆ ತುಂಬಾ ಭಯ ಆಗ್ತಿರುತ್ತೆ. ತುಂಬ ಧೈರ್ಯ ಮಾಡಿದಂಥ ಗಾನವಿಗೂ ಕೂಡ ಈ ಇನ್ಸಿಡೆಂಟ್ ಆದಮೇಲೆ ಕಂಪ್ಲೀಟ್ಲಿ ಭಯ ಆಗ್ಬಿಟ್ಟಿರುತ್ತೆ. ಭಯದಲ್ಲೇ ಇವರಿಬ್ಬರು ಮನಸ್ಸಲ್ಲಿ ದೇವ್ರನ್ನ ನೆನೆಸ್ಕೊಂಡು ಹೇಗೋ ಕಷ್ಟಪಟ್ಟು ಮಲ್ಕೋತಾರೆ. 3ನೇ ದಿನ ಬೆಳಗ್ಗೆ ಈ ವಿಷಯನ ಇವರಿಬ್ಬರು ಯಾರ ಹತ್ರನೂ ಹೇಳೋದಿಲ್ಲ. ಮೊದಲೇ ಗಾನವಿ ದೆವ್ವ ಇಲ್ಲ ಅಂತ ಹೇಳ್ತಾ ಇದ್ಲು. ಈಗ ಇವರಿಬ್ರಿಗೂ ಈ ಥರ ಆಗಿದೆ ಅಂತ ಅವ್ರಿಗೆ ಗೊತ್ತಾದರೆ ಆಡ್ಕೊಂಡು ನಗ್ತಾರೆ ಅಂತ ಈ ವಿಷಯನ ಯಾರ ಹತ್ರನೂ ಹೇಳಬಾರ್ದು ಅಂತ ಅನ್ಕೋತಾರೆ. ಬಟ್ ರಾತ್ರಿ ಆದಂಥ ಇನ್ಸಿಡೆಂಟಿಂದ ಇಬ್ರಿಗೂ ತುಂಬಾ ಹೆದರಿಕೆ ಆಗಿರುತ್ತೆ. ಅದಕ್ಕೆ ಅವ್ರಿಗೆ ಸಿಕ್ಕಂಥ ಎಲ್ಲ ಬೆಳ್ಳಿ ವಸ್ತುಗಳನ್ನು ಎತ್ಕೊಂಡೋಗಿ ಮತ್ತೆ ವಾಪಸ್ ಹಾಕೋಣ ಅಂತ ಆ ಜಾಗಕ್ಕೆ ಹೋಗಿ ವಾಪಸ್ ಹಾಕ್ಬಿಟ್ಟು ಬರ್ತಾರೆ. ಬಂದ ಮೇಲೆ ಅವತ್ತು ರಾತ್ರಿ ಇವ್ರಿಗೆ ನಿದ್ದೆನೇ ಬರ್ತಿರೋಲ್ಲ. ಇವ್ರ ತಲೆಯಲ್ಲಿ ಇದೇ ಓಡ್ತಾ ಇರುತ್ತೆ. ಮೊದಲೇ ಫ್ರೆಂಡ್ ಒಬ್ಳು ಹೇಳಿದ್ಲಲ್ವ, ದೆವ್ವ ಬಂದು ಇವ್ರನ್ನ ಹಿಡ್ಕೊಂಡೋಗು, ಇವ್ರನ್ನ ತಿಂದ್ಬಿಡು ಅಂತ.
ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಅವಳು ಹೇಳ್ದಂಗೆ ಆಗೋಯ್ತಾ, ಅದು ನಿಜವಾಗ್ಲೂ ದೇವಾನ ಅನ್ನೋ ಕನ್ಫ್ಯೂಷನ್. ಇವ್ರಿಗೆ ನಿದ್ದೆನೇ ಬರ್ತಿರಲ್ಲ, ಇಬ್ಬರು ಕಂಪ್ಲೀಟ್ಲಿ ಹೆದರ್ಕೊಂಡಿರ್ತಾರೆ. ಈ ಭಯದಲ್ಲೇ ಇವ್ರು ಯೋಚನೆ ಮಾಡ್ತಾ ಮಾಡ್ತಾ ಇವ್ರಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಫಸ್ಟ್ ಈ ಜಾಗದಿಂದ ಮನೆಗೆ ಹೋದರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ. ಸೊ ಅದಕ್ಕೆ ಇವರಿಬ್ಬರು ಪ್ಲ್ಯಾನ್ ಮಾಡಿಕೊಂಡು ಇಬ್ರಿಗೂ ಹೆಲ್ತ್ ಸರಿ ಇಲ್ಲ ಅಂತ ಒಂದು ರೀಸನ್ ಕೊಟ್ಟು ಟೀಚರ್ಸ್ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು 4th ಡೇ ಇವರಿಬ್ಬರು ಕೂಡ ಅವರ ಸಹಾಯದಿಂದ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಎಲ್ಲನೂ ಸಾಲ್ವ್ ಆಯಿತು ಅಂದ್ಕೊಂಡ್ರೆ ಆ್ಯಕ್ಚುಲಿ ಯಾವುದೂ ಸಾಲ್ವ್ ಆಗಿರಲ್ಲ. ಇವ್ರು ಮಾಡಿದ ಸಣ್ಣ ಮಿಸ್ಟೇಕಿಂದ ಒಂದು ದೊಡ್ಡ ಪ್ರಾಬ್ಲಮ್ಮೇ ಆಗುತ್ತೆ. ಅದೇನು ಅಂತಂದರೆ ಗಾನವಿ ಮನೆಗೆ ಹೋದ್ಮೇಲೆ ಅವಳಿಗೆ ತುಂಬ ಜ್ವರ ಬಂದಿರುತ್ತೆ. ಬಟ್ ಇವಳು ಅಲ್ಲಿ ನಡೆದಿದ್ದ ವಿಷಯನ ಯಾರ ಹತ್ರನೂ ಹೇಳ್ಕೊಂಡಿರಲ್ಲ. ಅದಕ್ಕೆ ನಾರ್ಮಲ್ ಆಗಿ ಜ್ವರ ಬಂದಿದೆ ಅಂದ್ಕೊಂಡು ಮನೆಯವರೆಲ್ಲ ಸುಮ್ಮನೆ ಇರ್ತಾರೆ. ಟ್ರೀಟ್ ಮಾಡ್ತಿದ್ರು ಜ್ವರ ಜಾಸ್ತಿನೇ ಇರುತ್ತೆ. ಅದಕ್ಕೆ ಇವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಕರ್ಕೊಂಡೋದಾಗ ಇವಳಿಗೆ ಬೇರೆ ಬೇರೆ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇನು ಅಂತಂದರೆ ಇವಳು ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದಂಗೆ ಇವಳಿಗೆ ತೀವ್ರವಾಗಿ ತಲೆನೋವುದು, ಹಾಗೆ ಇವಳು ಮೈಯೆಲ್ಲ ಉರಿ ಆಗೋ ರೀತಿ ಇವಳಿಗೆ ಎಕ್ಸ್ಪೀರಿಯನ್ಸ್ ಆಗ್ತಿತ್ತಂತೆ. ದೇವಸ್ಥಾನಕ್ಕೆ ಎಂಟರ್ ಆಗಬೇಕಾದ್ರೆ ತುಂಬ ತಲೆನೋವ್ತಿತ್ತು, ಹಾಗೆ ಮೈಯೆಲ್ಲ ಉರಿತಿತ್ತು. ಬಟ್ ದೇವಸ್ಥಾನದಿಂದ ಹೊರಗಡೆ ಬಂದಿದ ತಕ್ಷಣ ಜ್ವರ ಹಾಗೆ ಇರ್ತಿತ್ತು, ಬಟ್ ತಲೆನೋವು ಕಮ್ಮಿ ಆಗ್ತಿತ್ತು, ಹಾಗೆ ಮೈ ಉರಿ ಏನಿತ್ತಲ್ವ ಅದು ಕಮ್ಮಿ ಆಗ್ತಿತ್ತು. ಇದೆಲ್ಲ ಆದಮೇಲೂ ಕೂಡ ಗಾನವಿ ಆಕ್ಟಿವಿಟೀಸ್ ವಿಚಿತ್ರವಾಗೇ ಇರುತ್ತೆ. ಯಾವತ್ತು ಕೂಡ ಮಧ್ಯರಾತ್ರಿ ಎದ್ದು ಹೊರಗಡೆ ಹೋಗದೆ ಇದ್ದವಳು ಈಗ ಸಡನ್ ಆಗಿ ಮಧ್ಯರಾತ್ರಿ ಎದ್ದು ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ನಗ್ತಾ ಇರ್ತಾಳೆ. ಇವಳು ನಿದ್ದೆ ಕಣ್ಣಲ್ಲಿ ರಾತ್ರಿ ಹೊತ್ತು ಓಡಾಡೋದನ್ನ ನೋಡಿದಾಗ ಮನೆಯವ್ರಿಗೆಲ್ಲ ಆಶ್ಚರ್ಯ ಆಗತ್ತೆ. ಇವಳು ಈ ರೀತಿ ಆಡ್ತಿದ್ದಾಗ ಗಾನವಿಯವರಣ್ಣ ಸುಬ್ರಹ್ಮಣ್ಯ ಇವಳು ತಮಾಷೆ ಮಾಡ್ತಿರ್ಬೋದು ಅಂತ ಸುಮ್ಮನೆ ಇರ್ತಾನೆ. ಆದ್ರೆ ಸುಬ್ರಹ್ಮಣ್ಯಗೆ ಒಂದು ವಿಷಯ ಗೊತ್ತಾಗತ್ತೆ. ಗಾನವಿ ಫ್ರೆಂಡ್ ಪಾವನಿ ಕೂಡ ಇದೇ ರೀತಿ ಆಡ್ತಾ ಇರ್ತಾಳೆ. ಅವ್ರ ಮನೇಲೂ ಕೂಡ ವಿಚಿತ್ರವಾಗಿ ವರ್ತಿಸ್ತಿರೋದು ನೋಡಿ ಅವರು ಗಾನವಿ ಮನೆಗೆ ಕಾಲ್ ಮಾಡಿ ಕೂಡ ಕೇಳ್ತಾರೆ. ಇವರೆಲ್ರಿಗೂ ಗೊತ್ತಾಗತ್ತೆ ಇವರಿಬ್ರು ಒಂದೇ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ. ಇವ್ರ ಈ ಥರ ಆಡ್ತಿರೋದ್ರಿಂದ ಇವ್ರ ಕಾಲೇಜ್ ಫ್ರೆಂಡ್ಸ್ನ ಕೂಡ ವಿಚಾರಿಸ್ತಾರೆ. ಇವ್ರ ಕಾಲೇಜ್ ಫ್ರೆಂಡ್ಸ್ ಇವ್ರು ಏನೇನು ಮಾಡಿದ್ರು ಅಂತ ಎಲ್ಲ ವಿವರವಾಗಿ ಹೇಳ್ತಾರೆ. ಅದು ಹೇಳಿದ್ಮೇಲೆ ಇವ್ರ ಮನೆಯವ್ರಿಗೂ ಕೂಡ ಅದನ್ನು ನಂಬೋದಕ್ಕಾಗೋದಿಲ್ಲ. ಆಗ ಇವ್ರ ಮನೆಯವರು ಇವರೇ ಏನೋ ನೋಡಿ ಹೆದರ್ಕೊಂಡಿದ್ದಾರೆ ಅಂತ ಯಾರಾದರೂ ಸೈಕ್ಯಾಟ್ರಿಸ್ಟ್ ಹತ್ರ ತೋರ್ಸೋಣ ಅಂತ ವಿಚಾರಿಸ್ತಾ ಇರ್ತಾರೆ. ಒಂದು ದಿನ ಊರಿನ ಪುರೋಹಿತರು ಮನೆ ಮಾರ್ಗದಲ್ಲೇ ಹೋಗ್ಬೇಕಾದ್ರೆ ಗಾನವಿನ ನೋಡಿ ಏನೋ ಒಂದು ವಿಚಿತ್ರ ಅನ್ಸುತ್ತೆ. ಅವರು ಮನೆಯವ್ರ ಹತ್ರ ಬಂದು ಕೇಳ್ತಾರೆ, ಎಲ್ಲ ಆರಾಮಾಗಿದ್ದೀರಾ ಅಂತ. ಅದಕ್ಕೆ ಮನೆಯವರು ಎಲ್ಲ ಆರಾಮಾಗಿದ್ದೀವಿ ಅಂತ ಹೇಳ್ತಾರೆ. ಆಗ ಆ ಪುರೋಹಿತರು ಗಾನವಿನ ನೋಡಿ ತುಂಬ ಕ್ಲಿಯರಾಗಿ ಹೇಳ್ತಾರೆ, ನಿಮ್ಮ ಮಗಳ ಮೇಲೆ ಏನೋ ಇದೆ ಅನ್ನೋ ಥರ ಫೀಲ್ ಆಗ್ತಿದೆ, ನೀವು ಆದಷ್ಟು ಬೇಗ ಅವಧೂತರನ್ನ ಹೋಗಿ ವಿಚಾರಿಸಿ ಅಂತ ಹೇಳ್ತಾರೆ. ಡಾಕ್ಟ್ರುಗಳು ಎಷ್ಟೇ ಟ್ಯಾಬ್ಲೆಟ್ಸ್ ಕೊಟ್ಟರು ಕೂಡ ಇವಳು ಗುಣನೇ ಆಗೋದಿಲ್ಲ. ಪುರೋಹಿತರು ಹೇಳ್ದಂಗೆ ಯಾವುದಾದ್ರೂ ಅವಧೂತರನ್ನ ಹೋಗಿ ವಿಚಾರಿಸೋಣ ಅಂತ ಇವ್ರ ಹತ್ರನೇ ಇದ್ದಂಥ ಒಬ್ರು ಅವಧೂತರ ಹತ್ರ ಹೋಗಿ ವಿಚಾರಿಸ್ತಾರೆ. ಅವಧೂತರ ಹತ್ರ ಹೋದಾಗ ಅವರು ಇವಳನ್ನ ನೋಡಿ ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದನ್ನ ಕ್ಲಿಯರಾಗಿ ಹೇಳ್ತಾರೆ. ಯಾರೋ ಮಾಟ ಮಾಡಿರುವಂಥ ಒಂದು ಬೆಳ್ಳಿ ವಸ್ತುನ ಇವರು ಮುಟ್ಟಿದ್ದಾರೆ. ಇವರು ಅದನ್ನೇನಾದರೂ ತಗೊಂಡು ಮೈ ಮೇಲೆ ಹಾಕ್ಕೊಂಡಿದ್ದಿದ್ರೆ ಅದ್ರ ಪರಿಣಾಮ ಇನ್ನೂ ಕೆಟ್ಟದಾಗ್ತಿತ್ತು, ಇವರ ಜೀವಕ್ಕೂ ಕೂಡ ತೊಂದರೆ ಆಗ್ತಿತ್ತು ಅಂತ ಹೇಳ್ತಾರೆ. ಆ ಅವಧೂತರು ಒಬ್ಬರು ಗುರುಗಳ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಮನೆಯವರೆಲ್ಲ ಇಮಿಡಿಯೇಟ್ಲಿ ಒಂದು ಮಠಕ್ಕೆ ಹೋಗ್ತಾರೆ. ಆ ಮಠಕ್ಕೆ ಹೋಗಿ ಆ ಗುರುಗಳನ್ನ ಭೇಟಿ ಮಾಡಿ ಅಲ್ಲಿ ಹೋಮ ಮಾಡಿಸಿ ಇದನ್ನೆಲ್ಲ ಪರಿಹಾರ ಮಾಡಿಸಿದ್ಮೇಲೆ ಗಾನವಿ ನಾರ್ಮಲ್ ಆಗ್ತಾಳೆ. ಅದೇ ರೀತಿ ಪಾವನಿ ಕೂಡ ನಾರ್ಮಲ್ ಆಗ್ತಾಳೆ. ಇದೆಲ್ಲದ್ರಿಂದ ಅರ್ಥ ಆಗೋದೇನು ಗೊತ್ತಾ, ನಾವೇನಾದರೂ ಹೊಸ ಜಾಗಕ್ಕೆ ಹೋದಾಗ ಅಲ್ಲಿ ನಾವು ತುಂಬ ಬಂಡ ಧೈರ್ಯ ಮಾಡಿಕೊಂಡು ಏನು ಮಾಡೋದಕ್ಕೆ ಹೋಗಬಾರ್ದು. ಜಸ್ಟ್ ಅಲ್ಲಿ ನೇಚರ್ನ ಎಂಜಾಯ್ ಮಾಡಿದ್ವಾ, ನಮ್ಮ ಟ್ರಿಪ್ನ ಎಂಜಾಯ್ ಮಾಡಿದ್ವಾ ಅಂತ ವಾಪಸ್ ಬರ್ತಾ ಇರಬೇಕು. ಆದರೂ ಇದು ನಿಜನೋ ಸುಳ್ಳು ಅನ್ನೋ ಕ್ಲಾರಿಟಿ ನಾನಂತೂ ಕೊಡಲ್ಲ. ಇದು ನಮ್ಮ ಸಬ್ಸ್ಕ್ರೈಬರ್ ಹೇಳಿರುವಂಥ ಕತೆ. ಅವ್ರು ಯಾವ ರೀತಿ ಹೇಳಿದಾರೋ ನಿಮ್ಮೆಲ್ರಿಗೂ ನಾನು ಅದೇ ರೀತಿ ಹೇಳಿದ್ದೀನಿ. ಇದು ನಿಜನೋ ಸುಳ್ಳು ಅನ್ನೋ ಜಡ್ಜ್ಮೆಂಟ್ ನೀವೇ ಮಾಡಿ. ನನಗಂತೂ ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂಡೆ. ನಿಮಗೂ ಇದೇ ರೀತಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿಯ ಅನುಭವ ಆಗಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ಲಿರುತ್ತೆ, ಅಲ್ಲಿ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಬಹುದು. ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೇನಾದರೂ ಹಾರರ್ ಮೂವಿ ಸಜೆಷನ್ ಬೇಕು, ಹಾಗೆ ಹಾರರ್ ಮೂವಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ. ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಹಾರರ್ ಮೂವಿ ಸಜೆಸ್ಟ್ ಕೂಡ ಮಾಡ್ತೀನಿ, ಹಾಗೆ ಒಳ್ಳೊಳ್ಳೆ ಥ್ರಿಲ್ ಇರುವಂಥ ಮೂವಿಗಳನ್ನ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬರುವಂಥ ಸ್ಕೇರಿಯಸ್ಟ್ ಹಾರರ್ ವಿಡಿಯೋಗೆ ನೀವೆಲ್ಲರೂ ಕಾಯ್ತಾರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.